ಅಮ್ಮನ ಮಗಳು ಹೇಗಿದ್ದಾಳೆ ಅಂತಾನೆ ಗೊತ್ತಿಲ್ಲ ಅಂದಮೇಲೆ ಹೇಗೆ ಅವಳನ್ನ ಹುಡ್ಕೋದು? ಅವಳ ಬಗ್ಗೆ ಸಣ್ಣ ಕ್ಲೂನು ಇಲ್ವಲ್ಲ. ಈ ವಿಷಯವಾಗಿ ಅಮ್ಮನ ಹತ್ರ ಕೇಳಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗ್ಬೋದೇನೋ ಅನ್ನೋ ಭಯ ಬೇರೆ. ಹಾಗಂತ ಸುಮ್ಮನೆ ಇದ್ರೆ ಅವಳನ್ನ ಹುಡ್ಕೋದು ಹೇಗೆ? ಅಥವಾ ದೇವಕಿ ಅಮ್ಮಂಗೆ ನಿಜವಾಗ್ಲೂ ಮಗಳಿದ್ದಾಳ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಶಮಿತಾ ಅಮ್ಮ ಹೇಗಿರ್ತಾರೆ ಅನ್ನೋ ಸಣ್ಣ ಸುಳಿವು ಕೂಡ ಇಲ್ಲ. ಅವ್ರ ವಸ್ತುಗಳನ್ನ ನೋಡಿ ಅವ್ರನ್ನ ಹೇಗೆ ಗುರ್ತಿಡಿಯೋಕ್ಕಾಗತ್ತೆ? ಹೋಗ್ಲಿ, ಅವ್ರು ಯಾವ ಊರಲ್ಲಿ ಇರ್ತಾರೆ ಅನ್ನೋದಾದ್ರೂ ಗೊತ್ತಿದ್ರೆ ಅಲ್ಲಿ ಹೋಗಿ ಹುಡುಕ್ಬೋದಿತ್ತು. ಅದು ಗೊತ್ತಿಲ್ಲ. ಹೀಗಾದ್ರೆ ಅವಳಿಗೆ ಕೊಟ್ಟಿರೋ ಮಾತನ್ನ ಹೇಗೆ ಉಳಿಸ್ಕೊಳ್ಳೋದು? ಈ ಗೊತ್ತಿಲ್ಲದೆ ಇರೋರ್ನ ಹುಡ್ಕೋದು ತುಂಬಾ ಕಷ್ಟ ಅಲ್ವಾ ಲಕ್ಷ್ಮಿ? ಗೊತ್ತಿಲ್ದೇ ಇರೋರ್ನ ಹೇಗಾದ್ರೂ ಗೊತ್ತು ಮಾಡ್ಕೊಂಡಾದ್ರೂ ಹುಡುಕ್ಬೋದು ಆದಿ. ಆದ್ರೆ ಇದಾರೋ ಇಲ್ವೋ ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಹೇಗ್ ಹುಡ್ಕೋದಕ್ಕಾಗತ್ತೆ? ಹಾಗಾದ್ರೆ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಆಗಲ್ಲ ಅನ್ಸುತ್ತೆ. ನೀನಷ್ಟೇ ಅಲ್ಲ, ನಾನು ಇವಾಗ ಅದೇ ಪರಿಸ್ಥಿತಿಲಿದ್ದೀನಿ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಮೊದಲು ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅದನ್ನ ಹೇಳು. ಲೇಡೀಸ್ ಫಸ್ಟ್. ಸರಿ, ಆದ್ರೆ ನಾನು ಕೇಳೋ ಪ್ರಶ್ನೆಗೆ ನೀನ್ ಸರಿಯಾಗಿ ಉತ್ತರ ಕೊಡ್ಬೇಕು. ಕೋಪ ಮಾಡ್ಕೋಬಾರ್ದು. ಮೊದಲು ಅದೇನು ಅಂತ ಕೇಳು. ಕೋಪ ಮಾಡ್ಕೋಬಾರ್ದು ಬೇಡು ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ದೇವಕಿ ಅಮ್ಮಂಗೆ ಮದ್ವೆ ಆಗಿತ್ತ? ಅವ್ರಿಗೊಬ್ಳು ಮಗಳಿದ್ಲ. ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಅವ್ರಿಗೆ ಮದ್ವೆನೇ ಆಗಿಲ್ಲ ಅಂದ್ಮೇಲೆ ಮಗಳು ಎಲ್ಲಿಂದಾನೆ ಬರ್ತಾಳೆ? ಅವ್ರ ಪಾಲ್ಗೆ ನಾನು, ಅಮ್ಮು, ಅಂಜಲಿನೇ ಮಕ್ಳಿದ್ದಂಗೆ. ಈ ವಿಷಯನ ನನ್ನ ಹತ್ರ ಕೇಳ್ದಂಗೆ ಹೋಗಿ ಅವ್ರ ಹತ್ರ ಕೇಳ್ಬಿಟ್ಯಾ? ಹಂಗೆಲ್ಲ ಹೋಗಿ ನಾನು ಕೇಳ್ತೀನಿ ಆದಿ. ಅವ್ರ ಹತ್ರ ಕೇಳಕ್ ಆಗಲ್ಲ ಅಂತಾನೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಅದು ಅವರು ಮತ್ತೆ ಅವ್ರ ಮಗಳು. ಮದ್ವೆನೇ ಆಗಿಲ್ಲ ಅಂತ ಇದ್ದೀನಿ, ಮತ್ತೆ ಮತ್ತೆ ಮಗಳು ಅಂತಿದ್ಯಲ್ಲೇ. ನೋಡು, ನಿನಗೆ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಹೋಗಿ ಸುಮ್ಮನೆ ಮಲ್ಕೋ. ಅದ್ಬಿಟ್ಟು ಬೇಡದೇ ಇರೋದೆಲ್ಲ ಕೇಳಿ ಸುಮ್ಮನೆ ನನ್ನ ಹತ್ರ ಬೈಸ್ಕೋಬೇಡ. ಅದ್ರಲ್ಲೂ ಅತ್ತೆ ವಿಷಯದಲ್ಲಿ ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ಆಯ್ತು ಬಿಡು, ಕೇಳಲ್ಲ. ಹೌದು, ನೀನ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ? ಅದು ಅದೆಲ್ಲ ನಿನಗ್ಯಾಕೆ ಬೇಕು? ಕಾಲೇಜಲ್ಲಿ ಫೆಸ್ಟ್ ಇದೆ ಅಂತ ನೆನಪಿದೆ ತಾನೆ? ಮೊದಲು ಅದಕ್ಕೆ ಪ್ರಿಪೇರ್ ಆಗು. ಅಮ್ಮಂಗೆ ಮದ್ವೆನೇ ಆಗಿಲ್ಲ ಅಂತ ಆದಿ ಹೇಳ್ತಾ ಇದ್ದಾನೆ.